ಪರವಾಗಿಲ್ಲ ತಗೊಳ್ಳಿ. ಅರೆ ವಿಕ್ರಾಂತ್, ಏನೋ ಟೆನ್ಷನ್ ಇರೋ ಹಾಗಿದೆ, ಅದು ಇಲ್ಲಿವರೆಗೂ ಬಂದಿದ್ದೀರಾ, ಏನಾಯ್ತು? ಬ್ರದರ್, ಆ ಪ್ರಶ್ನೆನ ನಾನು ನಿಮಗೆ ಕೇಳಬೇಕು. ನೀವೇನು ಮಾಡ್ತಿದ್ದೀರಾ ಇಲ್ಲಿ? ಅದನ್ನ ಮೊದಲು ಹೇಳಿ. ದಿಸ್ ಇಸ್ ಟೋಟಲಿ ನಾನ್ ಸೆನ್ಸ್ ಮ್ಯಾನ್. ವಿಕ್ರಾಂತ್, ಯಾಕೆ ಇಷ್ಟು ಅಪ್ಸೆಟ್ ಆಗ್ತಿದ್ದೀರಾ? ಇವಾಗ ಏನಾಯ್ತು ಅಂತ? ಇನ್ನೇನಾಗಬೇಕು? ನಿನ್ನೆ ಆರ್ತಿ ಅವರು ನಿಮಗೆ ಶರ್ಟ್ ಗಿಫ್ಟ್ ಮಾಡ್ತಾರೆ, ಇವತ್ತು ಅದೇ ಶರ್ಟ್ನ ಹಾಕೊಂಡು ಅವ್ರ ಮನೆಗೆ ಬಂದಿದ್ದೀರಾ. ಸಾಲದಕ್ಕೆ ಅವಳಿಗೆ ಕೇಕ್ ಬೇರೆ ತಿನ್ಸಿದ್ದೀರಾ. ಇದು ನಾನ್ ಸೆನ್ಸ್ ತಾನೇ? ಇದೇ ಟೈಮ್ಗೆ ಮನೆಗೆ ಬರ್ತಾನೆ ಅಂತ ಅಂದ್ಕೊಂಡಿರಲಿಲ್ಲ. ಫೋನ್ ಮಾಡಿ ವಿಚಾರಿಸಿದಾಗ ವಿಷಯ ಗೊತ್ತಾಗತ್ತೆ ಅಂದ್ಕೊಂಡಿದ್ದೆ. ಎನಿವೆ, ನಾನು ಅಂದ್ಕೊಂಡಿದ್ದಕ್ಕಿಂತ ಜಾಸ್ತಿನೇ ವರ್ಕೌಟ್ ಆಗ್ತಿದೆ. ಹಲೋ, ನಾನು ನಿಮ್ಮನ್ನೇ ಕೇಳ್ತಿರೋದು. ಯಾಕೆ ಸುಮ್ಮನೆ ನಿಂತಿದ್ದೀರಾ? ಬಿಡಿ, ನಾನು ಆರ್ತಿ ಅವ್ರನ್ನ ಕೇಳ್ತೀನಿ. ಪ್ಲೀಸ್ ವಿಕ್ರಾಂತ್, ಹಾಗೆ ಮಾಡೋಕ್ಕೆ ಹೋಗ್ಬೇಡಿ. ನನ್ನ ಮಾತು ಕೇಳಿ. ಈಗ ನೀವು ಮನೆಯೊಳಗೆ ಹೋದರೆ ಅವ್ರಿಗೆಲ್ಲ ಡೌಟ್ ಬರುತ್ತೆ. ಐ ಡೋಂಟ್ ಕೇರ್. ಆರ್ತಿನ ಮದುವೆ ಆಗಬೇಕಾಗಿರೋನು ನಾನು. ನೀವು ಈ ಥರ ಅವಳ ಜೊತೆ ಕ್ಲೋಸ್ ಆಗಿರೋದು ನನಗಿಷ್ಟ ಆಗಲ್ಲ. ಬರ್ತ್ಡೇ ಸೆಲೆಬ್ರೇಟ್ ಮಾಡೋದ್ರಲ್ಲಿ ಏನಿದೆ? ನೀವು ಆರ್ತಿ ಅವ್ರ ಮೇಲೆ ಡೌಟ್ ಪಡ್ತಾ ಇದ್ದೀರಲ್ಲ, ಅವ್ರಿಗೆ ನಿಮ್ಮ ಕಂಡ್ರೆ ಎಷ್ಟಿಷ್ಟ ಗೊತ್ತಾ? ಶಿ ರಿಯಲಿ ಲವ್ಸ್ ಯು ಸೋ ಮಚ್. ನನಗೆ ಆರ್ತಿ ಅವ್ರ ಮೇಲೆ ಡೌಟ್ ಇಲ್ಲ. ನಾನು ನಿಮ್ಮ ಬಗ್ಗೆ ಕೇಳ್ತಿರೋದು. ಯಾಕೆಂದರೆ ನನಗಿದೆಲ್ಲ ಇಷ್ಟ ಆಗಲ್ಲ. ಸರಿ, ಸುಮ್ಮನೆ ಮಾತು ಯಾಕೆ? ಇರಿ, ಆರ್ತಿ ಅವ್ರಿಗೆ ನಾನೇ ಫೋನ್ ಮಾಡಿಕೊಡ್ತೀನಿ. ಆರ್ತಿ ಅವರೇ, ನಿಮ್ಮನೆ ಹತ್ರ ವಿಕ್ರಾಂತ್ ಬಂದಿದ್ದಾರೆ. ಅವ್ರು ನಿಮ್ಮ ಹತ್ರ ಮಾತಾಡಬೇಕಂತೆ. ನಿನ್ನೆ ರಾತ್ರಿ ಸಾರ್ಥಕ್ ಅಣ್ಣನ ಜೊತೆ ಮನೆಗೆ ಬಂದಿದ್ರು. ನಾನು ಮಾತಾಡಿದ್ರೆ ನನಗೆ ಬೇಜಾರು ಮಾಡಿ ಹಾಗೆ ಹೊರಟೋದ್ರು. ನನಗೆ ಅವ್ರ ಹತ್ರ ಮಾತಾಡೋಕ್ಕೆ ಇಷ್ಟ ಇಲ್ಲ ಗೌತಮ್. ಆರ್ತಿ ಅವರೇ, ನಿನ್ನೆ ಹಾಗೆ ನಡ್ಕೊಂಡಿದ್ದಕ್ಕೆ ಐ ಕೇಮ್ ಹಿಯರ್ ಟು ಅಪಾಲಜೈಸ್. ಆದರೆ ಇಲ್ಲಿ ನಡೀತಿರೋದೇ ಬೇರೆ. ನೀವು ಗೌತಮ್ ವಿಚಾರ ಮುಚ್ಚಿಡ್ತಿದ್ದೀರೋ ಅಥವಾ ಗೌತಮ್ ಹೀಗೆ ಮಾಡ್ತಿದ್ದೀರೋ ನಂಗೆ ಗೊತ್ತಾಗ್ತಿಲ್ಲ. ಯಾಕೆ ಈಗ ಎಲ್ಲರ ಮೇಲೆ ಡೌಟ್ ಪಡ್ತಿದ್ದೀರಾ? ನಿಮ್ಗೆ ಏನಾಗಿದೆ? ಇನ್ನೇನು ಮಾಡಲಿ? ನೀವೇ ಕಾಲ್ ಮಾಡಿ ಗೌತಮ್ಗೆ ಕೇಕ್ ಮಾಡ್ತಿದ್ದೀನಿ, ನೀವು ಬನ್ನಿ ಸೆಲೆಬ್ರೇಟ್ ಮಾಡೋಣ ಅಂದಿದ್ದೀರಾ. ನಾನೇನು ಬರ್ತಿರ್ಲಿಲ್ವಾ? ನಾನು ನಿಮ್ಮನ್ನ ಇಲ್ಲಿ ಕರೆದ್ರೆ ನೀವು ಇಲ್ಲಿ ಹೇಗೆ ಬಂದ್ರಿ ಅನ್ನೋದಕ್ಕೆ ನಾನು ಏನು ಉತ್ತರ ಕೊಡ್ಲಿ? ಎಲ್ಲನೂ ನೀವು ಹೇಳ್ದಷ್ಟು ಸುಲಭ ಅಲ್ಲ ವಿಕ್ಕಿ. ಜಗತ್ತಲ್ಲಿ ನಿಮಗೆ ಮಾತ್ರ 1000 ಕಾರಣ ಇರುತ್ತೆ ಬಿಡಿ ಆರ್ತಿ. ಆದರೆ ನಾನು ಮಾತ್ರ ನಿಮಗೆ ನೆನಪೇ ಆಗಲಿಲ್ಲ ಅಲ್ವಾ? ಯಾಕೆ ಹೀಗೆ ಮಾಡ್ತಿದ್ದೀರಾ ಆರ್ತಿ? ಅಷ್ಟಕ್ಕೂ ನಿಮ್ಗೆ ಹೇಳೋಣ ಅಂದ್ರೆ ನೆನ್ನೆನೆ ಕಡ್ಡಿ ತುಂಡಾಗೋಗಿ ಮಾತಾಡಿ ಹೋಗ್ಬಿಟ್ರಿ. ಅದಕ್ಕೆ ನಾನೀಗ ಸಾರಿ ಕೇಳಿದೆ ತಾನೆ. ಅದು ಈಗ. ಆದರೆ ನಾನೇ ನಿಮಗೆ ಕಾಲ್ ಮಾಡಿ ನಮ್ಮಿಬ್ರು ಮಧ್ಯೆ ಇರೋ ಭಿನ್ನಾಭಿಪ್ರಾಯನ ಸರಿ ಮಾಡ್ಕೊಳ್ಳೋಣ, ದೇವಸ್ಥಾನದ ಹತ್ರ ಬನ್ನಿ ಅಂತ ಕಾಲ್ ಮಾಡೋಣ ಅಂತ ಇದ್ದೆ. ಅಷ್ಟ್ರಲ್ಲಿ ನೀವು ಏನು ಅಷ್ಟಲ್ಲ? ನಾನು ನೋಡಿ ವಿಕ್ಕಿ, ನಾನು ಗೌತಮ್ ಒಳ್ಳೆ ಫ್ರೆಂಡ್ಸ್ ಅಷ್ಟೇ. ಪ್ರೀತಿ ಮಾಡೋರಿಗೆ ನಂಬಿಕೆ ಇರಬೇಕು. ನಿಮಗೆ ಬೇಜಾರಾಗಿದ್ದರೆ ಐ ಆಮ್ ಸಾರಿ. ಆದರೆ ಪ್ರತಿಯೊಂದನ್ನು ನಿಮ್ಗೆ ಹೇಳಿನೇ ಮಾಡಬೇಕು ಅಂದರೆ ಆ ಥರ ಬದುಕೋಕೆ ನನಗೆ ಆಗಲ್ಲ. ಏನು ಹೇಳ್ತಿದ್ದೀರಾ ನೀವು? ನಿಮ್ಮ ಮನಸ್ಸಲ್ಲಿ ನಾನು ಮತ್ತು ಗೌತಮ್ ಜಸ್ಟ್ ಫ್ರೆಂಡ್ಸ್ ಅಂತ ಯಾವಾಗ ಕನ್ಫರ್ಮ್ ಆಗುತ್ತೋ ಅಲ್ಲಿವರೆಗೂ ನನಗೆ ಕಾಲ್ ಮಾಡಬೇಡಿ.
ಸಾರಿ ವಿಕ್ರಾಂತ್, ಪಾಪ ನಿಮ್ಗೆ ಹೀಗಾಗಬಾರ್ದಾಗಿತ್ತು. ನಾನು ಅವಾಗಿಂದ ನೋಡ್ತಾನೆ ಇದ್ದೀನಿ. ಸುಮ್ಮನೆ ಇದ್ದೀನಿ ಅಂತ ಮನ್ಸಿಗೆ ಬಂದಂಗೆಲ್ಲ ಮಾತಾಡ್ತಿದ್ಯಾ? ಯಾಕೆ ಹೇಳು, ನೀನ್ ತಪ್ಪು ಮಾಡಿದ್ಯಾ ಅದಕ್ಕೆ ಸುಮ್ಮನಿದ್ಯಾ? ಅದು ನಿನ್ನ ಭ್ರಮೆ. ನೀನು ನನಗೆ ಇಷ್ಟೊಂದು ಡಿಸ್ರೆಸ್ಪೆಕ್ಟ್ಫುಲ್ ಆಗಿ ಮಾತಾಡ್ತಿರೋ ನಾನು ಯಾಕೆ ಸುಮ್ಮನೆ ಇದ್ದೀನಿ ಹೇಳು? ವಿಕ್ರಾಂತ್ಗೋಸ್ಕರ. ಈ ಗೌತಮ್ ನನಗೆ ಯಾರೂ ಅಲ್ಲ. ಹಾಗಿರುವಾಗ ನಾನು ಯಾಕೆ ಅವನ ಬಗ್ಗೆ ಇಲ್ಲ ಸಲ್ಲದೆಲ್ಲ ಹೇಳ್ತೀನಿ? ಯಾರಿಗೊತ್ತು, ಅದನ್ನ ನೀನೇ ಹೇಳ್ಬೇಕು. ನೋಡು, ನಿನಗೆ ನನ್ನ ಕಂಡ್ರೆ ಆಗೋದಿಲ್ಲ. ಕೋಪ ಅನ್ನೋ ಒಂದೇ ಒಂದು ಕಾರಣ ಇಟ್ಕೊಂಡು ಗೌತಮ್ ಪರ ಸಪೋರ್ಟ್ ಮಾಡ್ಕೊಂಡು ನಿಂತ್ಕೊಬೇಡ. ಯೋ, ನಾನು ಯಾರ ಪರನೂ ನಿಲ್ತಾ ಇಲ್ಲ. ನನಗೆಲ್ಲದಕ್ಕಿಂತ ಹೆಚ್ಚಾಗಿ ನನ್ನ ಅಕ್ಕ ಮತ್ತೆ ನನ್ನ ಫ್ಯಾಮಿಲಿನೇ ನನಗೆ ಇಂಪಾರ್ಟೆಂಟು. ನೀನ್ ಮೊದಲು ಗೌತಮ್ ಹತ್ರ ಸಾರಿ ಕೇಳು ಅಷ್ಟೇ. ಹೇಯ್, ಎಲ್ಲದಕ್ಕೂ ಒಂದು ಲಿಮಿಟ್ ಇದೆ. ಆ ಫ್ರಾಡ್ ಹತ್ರ ಸಾರಿ ಕೇಳೋದಕ್ಕೆ ನನಗೇನು ಹುಚ್ಚಿಡ್ದಿದ್ಯಾ? ನಾನು ಕೇಳೋದು ಇಲ್ಲ. ನೋಡು, ನಿಮ್ಮ ಮನೆಯವ್ರಿಗೆ ಈ ಮದ್ವೆ ನಿಲ್ಲೋದ್ರಿಂದ ಲಾಭನೋ ನಷ್ಟನೋ ನನಗೆ ಗೊತ್ತಿಲ್ಲ. ಆದ್ರೆ ಇದು ನಮ್ಮ ಅಮ್ಮನ ಕನಸು, ನಮ್ಮ ಅಪ್ಪನ ಶ್ರಮ. ಅದನ್ನ ಹಾಳಾಗೋದಕ್ಕೆ ನಾನು ಬಿಡಲ್ಲ. ನಾನು ಅದನ್ನೇ ಹೇಳ್ತಿರೋದು. ಈಗ ನೀನು ವಿಷಯ ತಿಳ್ಕೊಳ್ಳೋದ್ರಲ್ಲಿ ತಪ್ಪು ಮಾಡಿದ್ರೆ ಗೌತಮ್ ನಿಮ್ಮೆಲ್ಲರಿಗೂ ಮೋಸ ಮಾಡ್ತಾನೆ. ಪ್ಲೀಸ್, ಮತ್ತೆ ಮತ್ತೆ ಅದನ್ನೇ ಹೇಳ್ಬೇಡ. ನಿನಗೆ ನಿನ್ ತಮ್ಮನ್ಗಿಂತ ಹೆಚ್ಚಾಗಿ ನಿನಗೆ ನಿನ್ನ ಈಗೋನೇ ದೊಡ್ಡದಾಗಿರ್ಬೋದು, ಆದ್ರೆ ನನಗೆ ಹಾಗಲ್ಲ. ನೀನ್ ಸಾರಿ ಕೇಳ್ತೀಯೋ ಬಿಡ್ತೀಯೋ, ಮಾತಾಡ್ತೀಯೋ ಬಿಡ್ತೀಯೋ, ಅದು ನನಗೆ ಸಂಬಂಧ ಇಲ್ಲ. ಹೇಗಾದ್ರೂ ಮಾಡಿ ನಾನೇ ಇದನ್ನ ಸರಿ ಮಾಡ್ತೀನಿ. ನೀನು ತಿಳ್ಕೊಂಡಿರೋದೇ ಸತ್ಯ ಅಂತ ನೀನು ನಂಬ್ಕೊಂಡಿದ್ರೆ ಯಾವುದು ಸರಿಯಾಗೋದಕ್ಕೆ ಸಾಧ್ಯನೇ ಇಲ್ಲ. ಆಯ್ತು ಬಿಡಪ್ಪ, ಇದು ನನ್ನ ಕರ್ಮ, ನನ್ನ ಸಮಸ್ಯೆ. ನಾನೇನಾದ್ರೂ ಮಾಡ್ಕೋತೀನಿ. ಆದ್ರೆ ನೀನು ನನ್ನ ದಾರಿಗಡ್ಡ ಬರಬೇಡ ಅಷ್ಟೇ. ನೀನ್ ಸಾರಿ ಕೇಳಲ್ಲ ಅಂದ್ರೆ ಕತ್ತೆ ಬಾಲ ಕುದುರೆ ಜುಟ್ಟು. ಆದ್ರೆ ಮತ್ತೆ ಗೌತಮ್ನ ಕರೆಸಿ ಈ ರೀತಿ ಅವಮಾನ ಮಾಡೋದೆಲ್ಲ ಇಟ್ಕೋಬೇಡ. ಇದೇ ಲಾಸ್ಟ್. ಇನ್ನೊಂದ್ಸಲ ಅವ್ರ ವಿಚಾರಕ್ಕೆ ತಲೆ ಹಾಕಿದ್ರೆ ಚೆನ್ನಾಗಿರಲ್ಲ. ವಿಕ್ಕಿ, ನಿನ್ನ ಹತ್ರ ಮಾತಾಡಬೇಕು. ನಾನು ಆರ್ತಿನ ನೋಡಕ್ಕೆ ಹೊರಟಾಗೆಲ್ಲ ಮದರ್ ಇಂಡಿಯಾ ಅಡ್ಡ ಬರ್ತಾರಲ್ಲ. ಮದರ್ ಇಂಡಿಯಾ ಅದೇನಂತ ಬೇಗ ಹೇಳಿ. ಬಾ ಕೂತ್ಕೋ, ಮಾತಾಡ. ನನಗಷ್ಟೆಲ್ಲ ಟೈಮ್ ಇಲ್ಲ. ವಿಷಯ ಇಂಪಾರ್ಟೆಂಟ್ ಇಲ್ಲ ಅಂದರೆ ಬಂದ್ಮೇಲೆ ಮಾತಾಡೋಣ. ಇಂಪಾರ್ಟೆಂಟೇ. ನೋಡು, ಇದರಲ್ಲಿ ಒಂದಷ್ಟು ಹುಡುಗಿರ ಫೋಟೋಸ್ ಇದೆ. ಇದರಲ್ಲಿ ಯಾವುದಾದ್ರೂ ಒಂದು ಸೆಲೆಕ್ಟ್ ಮಾಡು. ನೀನು ಹೇಗೂ ಸಾರಿಕನ್ನ ಬೇಡ ಅಂದ್ಯಲ್ಲ, ಅದಕ್ಕೆ ಒಂದಷ್ಟು ಜನ ಹುಡುಗಿರ ಪ್ರೊಫೈಲ್ನ ಸೆಲೆಕ್ಟ್ ಮಾಡಿದ್ದೀನಿ. ನೀನು ನೋಡು. ಅಮ್ಮ, ಯಾರನ್ನೋ ಮದುವೆ ಆಗೋದಿದ್ರೆ ನಾನು ಸಾರಿಕನೇ ಮದುವೆ ಆಗ್ತಿರ್ಲಿಲ್ವಾ? ಯಾಕೆ ನಿಮ್ಗೆ ಎಷ್ಟೇ ಹೇಳಿದ್ರು ಅರ್ಥ ಆಗ್ತಿಲ್ಲ? ನಾನೊಬ್ಳನ್ನ ಪ್ರೀತಿಸ್ತಿದ್ದೀನಿ. ಮದುವೆ ಅಂತ ಆಗೋದಿದ್ರು ಅವಳನ್ನೇ. ಇದೇ ನಿನ್ನ ಕೊನೆ ನಿರ್ಧಾರ ಅನ್ನೋದಾದರೆ ಆ ಹುಡುಗಿ ಯಾರು ಅಂತ ಹೇಳು. ವಿಕ್ಕಿ, ಯಾರು ಅಂತ ಹೇಳು. ಯಾಕೆ ಮುಚ್ಚಿಡ್ತಿದ್ಯಾ? ನನ್ನಿಂದ ಬಾಯಿ ಬಿಡಿಸಿ ನನ್ನ ಹುಡುಗಿ ಯಾರು ಅಂತ ತಿಳ್ಕೊಂಡು ಅವಳಿಗೆ ಬ್ರೈನ್ ವಾಶ್ ಮಾಡಿ ಕೊನೆಗೆ ಅವಳನ್ನು ನನ್ನಿಂದ ದೂರ ಮಾಡಿ ಮತ್ತೆ ಸಾರಿಕನ್ಗೆ ನನ್ನನ್ನು ಕಟ್ಟೋ ಪ್ಲಾನ್ ತಾನೇ ನಿಮಗೆ? ನನಗಿದೆಲ್ಲ ಅರ್ಥ ಆಗುತ್ತಮ್ಮ. ವಿಕ್ಕಿ, ಹಠ ಮಾಡಬೇಡ. ನಿಂಗೆ ನನ್ನ ಸೀರಿಯಸ್ನೆಸ್ ಅರ್ಥ ಆಗ್ತಿಲ್ಲ. ಆ ಹುಡುಗಿ ಯಾರು ಅಂತ ಹೇಳು. ಹಠ ಮಾಡ್ತಿರೋದು ನೀವು ಮಾಮ್. ಟೈಮ್ ಬಂದಾಗ ನಾನೇ ಹೇಳ್ತೀನಿ. ವಿಕ್ಕಿ, ನಾನು ಹೇಳ್ತಿರೋದು ನಿನ್ನ ಒಳ್ಳೇದಕ್ಕೆ ಕಣೋ, ಅರ್ಥ ಮಾಡ್ಕೋ. ಈ ವಿಚಾರದಲ್ಲಿ ನನ್ನನ್ನು ಫೋರ್ಸ್ ಮಾಡಬೇಡಿ, ನನಗೆ ಒಳ್ಳೇದು. ವಿಕ್ಕಿ, ನಿನಗೆ ಹೇಳೋರು ಕೇಳೋರು ಯಾರು ಇಲ್ಲ ಅನ್ಕೊಂಡ್ಯಾ? ಎಲ್ಲ ನೀನ್ ಆಡಿದ್ದೆ ಆಟ ಅಲ್ಲ. ನಿನಗಿಷ್ಟ ಬಂದ ಹಾಗೆ ಬರೋಕೆ ಹೋಗೋಕೆ ಇದೇನು ಛತ್ರ ಅಲ್ಲ. ನೇನು ಈ ಮನೇಲಿ ಇರಬೇಕು ಅಂದ್ರೆ ನಾನು ಹೇಳ್ದಾಗೆ ಕೇಳಬೇಕಾಗತ್ತೆ. ವಿಷಯ ಇಲ್ಲಿವರೆಗೂ ಬಂತು ಅಂದರೆ ನಿಮ್ಮ ಮಾತಿನ ಅರ್ಥ ಏನು ಅಂತ ಕ್ಲಿಯರ್ ಆಯಿತು ಬಿಡಿ. ನೀವೆಲ್ಲ ಇಲ್ಲೇ ಸುಖವಾಗಿರಿ. ನಾನು ಎಲ್ಲಾದರೂ ಹೊರಗಡೆ ಹೋಗಿ ಸಾಯ್ತೀನಿ. ಅಲ್ಲಾದರೂ ನಿಮ್ಮ ಕಾಟ ಇಲ್ಲದೆ ನೆಮ್ಮದಿಯಾಗಿರ್ಬೋದು. ವಿಕ್ಕಿ,
ಅಕ್ಕ ನೀನು ಇಷ್ಟೊತ್ತಾದರೂ ಸೈಲೆಂಟಾಗೇ ಇದ್ರೆ ವಿಷಯ ಏನೋ ಸೀರಿಯಸ್ ಆಗೇ ಇರಬೇಕು. ಇಷ್ಟೊತ್ತಲ್ಲಿ ಇವನೇನಿಗೆ ಕಾಲ್ ಮಾಡ್ತಿದ್ದಾನೆ? ಅದಿನ್ನೇನು ರಗ್ಲೇನೋ ಏನೋ. ವಿಕ್ರಾಂತಿ ಮನೆ ಹತ್ರ ಬಂದಿದ್ದ. ಯೋ, ಕಾಲ್ ಮಾಡಿದ್ಮೇಲೆ ಹಲೋ ಅನ್ಬೇಕು. ರಿಸೀವ್ ಮಾಡಿದವ್ರು ಫ್ರೀ ಇದಾರ, ಅವ್ರ ಜೊತೆ ಮಾತಾಡ್ಬೋದು ಅಂತ ಕೇಳಬೇಕು. ಅಷ್ಟು ದೊಡ್ಡ ಕಂಪ್ನಿ ನಡೆಸಿದ್ಯಾ, ಇದೆಲ್ಲ ಗೊತ್ತಾಗಲ್ವಾ ನಿನಗೆ? ಸುಮ್ಮನೆ ಎಲ್ಲದಕ್ಕೂ ಕಿರಿಕಿರಿ ಮಾಡಬೇಡ. ಆಫೀಸಲ್ಲಿ ನಿನ್ನ ವಾಯ್ಸ್ ಕೇಳಿದ್ರೆ ಇರಿಟೇಟ್ ಆಗೋ ನಾನು ನಿನ್ನ ಜೊತೆ ಹರಟೆ ಹೊಡೆಯೋದಕ್ಕೆ ಫೋನ್ ಮಾಡಿಲ್ಲ ಅಂತ ನೆನಪಿರಲಿ. ಸುಮ್ಮನೆ ಕೇಳಿದಷ್ಟು ಹೇಳು. ನೀನ್ ಮಾಡಿರೋ ಎಡ್ವಟ್ಟಿಂದಾಗಿ ನನ್ನ ಅಕ್ಕನ ಲೈಫು ಹಾಳಾಗೋ ಎಡ್ಜಿಗೆ ಬಂದು ನಿಂತಿದೆ. ವಿಷಯ ಎಷ್ಟು ಸೀರಿಯಸ್ ಇರುವಾಗ ನಾನು ಯಾಕೆ ನೀನು ಕೇಳಿದ ಪ್ರಶ್ನೆಗೆಲ್ಲ ಉತ್ತರ ಕೊಡಬೇಕು? ಒಂದು ಸಲ ಆದರೂ ಸೆನ್ಸಿಬಲ್ ಆಗಿ ಆಡಳಿತ ಥರ ನಡ್ಕೋತೀಯ? ಛೇ. ಸರಿ ಕೇಳಿಸ್ಕೊ. ವಿಕ್ರಾಂತ್ ಅಮ್ಮನ ಜೊತೆ ಜಗಳ ಮಾಡ್ಕೊಂಡು ಮನೆಗೆ ಬರೋದಿಲ್ಲ ಅಂತ ಹೋಗಿದ್ದಾನೆ. ನೀನು ಅಕ್ಕನಿಗೆ ಫೋನ್ ಕೊಡು, ನಾನೇ ಮಾತಾಡ್ತೀನಿ. ವಿಷಯ ಎಷ್ಟು ಸೀರಿಯಸ್ ಇದ್ದಾಗ ಒಂದು ಪ್ರಶ್ನೆ ಕೇಳದೆ ಡೈರೆಕ್ಟ್ ಮ್ಯಾಟ್ರಿಗೆ ಬಂದರೆ ಅದನ್ನ ಸೆನ್ಸಿಬಲ್ ಅಂತಾರೆ. ಶಟ್ ಅಪ್. ತಲೆ ಹರಟೆ ಮಾಡಿ ಟೈಮ್ ವೇಸ್ಟ್ ಮಾಡಬೇಡ. I'm getting tensed here. ಆಯಿತು, ಅದನ್ನು ಬಿಟ್ಟಾಕಯ್ಯ. ನಾನು ಇಷ್ಟೊತ್ತು ನಮ್ಮ ಅಕ್ಕನ ಜೊತೆನೇ ಇದ್ದೆ. ವಿಕ್ಕಿ ಅವ್ರು ಬಂದಿಲ್ಲ, ಅವ್ರು ಕಾಲು ಮಾಡಿಲ್ಲ. ಈಗ ಹೋಗಿ ಅಕ್ಕಂಗೆ ಫೋನ್ ಕೊಡಲ್ಲ. ಇದ್ರ ಬಗ್ಗೆ ನಾನು ತಿಳಿಸೋದು ಇಲ್ಲ. ಯಾಕೆ? ಹಾಗೇನಾದರೂ ಮಾಡಿದ್ರೆ ಅವಳಿಗೂ ಟೆನ್ಷನ್ ಆಗುತ್ತೆ. ವಿಕ್ಕಿ ಅವ್ರೇನಾದರೂ ಕಾಲ್ ಮಾಡಿದ್ರೆ ನಾನು ನಿನಗೆ ತಿಳಿಸ್ತೀನಿ. ಅವ್ರೇನಾದರೂ ನಿನಗೆ ಸಿಕ್ಕಿದ್ರೆ ನೀನು ಇನ್ಫಾರ್ಮ್ ಮಾಡು. ಹೆದರ್ಕೋಬೇಡ. I hope he is all right. ಪ್ಲೀಸ್ ವಿಕ್ರಾಂತ್, ಅವತ್ತಿನ ಥರ ಏನು ಮಾಡ್ಕೋಬೇಡ. ಅರೆ ವಿಕ್ರಾಂತ್ ಅಲ್ವಾ ಇದು? ಹೇ ವಿಕ್ರಾಂತ್! ಮಾವ, ಛೇ, ನಾನು ಈ ಸ್ಥಿತಿಲಿರೋವಾಗಲೇ ಸಿಗ್ಬೇಕಿತ್ತಾ? ಏನಪ್ಪ ವಿಕ್ರಾಂತು, ಇಷ್ಟೊತ್ತಲ್ಲಿ ನಡ್ಕೊಂಬರ್ತಾ ಇದೆಯಾ? ನಿನ್ನ ಗಾಡಿಯಲ್ಲಿ? ಅಂಕಲ್, ಹೀಗೆ ನೈಟ್ ಹೊತ್ತಲ್ಲಿ ನಡ್ಕೊಂಬರೋದು ಚೆನ್ನಾಗಿರುತ್ತೆ ಅಂತ ನಡ್ಕೊಬರ್ತಾ ಇದೆ. ಏನಾದರೂ ತೊಂದರೆ ಆಯ್ತೇನಪ್ಪ? ಹ್ಞೂ ಮಾವ, ನಿಮ್ಮ ಮಗಳೇ ನನ್ನ ತೊಂದರೆ. ಅದು ಮಾವ, ಸೆಕೆಂಡ್ ಶೋ ಮೂವಿಗೆ ಹೋಗಿದ್ದೆ. ಬರ್ತಾ ಕ್ಯಾಬ್ ಬೇಡ, ಹಾಯಾಗಿ ನಡ್ಕೊಂಬರೋಣ ಅನಿಸ್ತು. ಅದಕ್ಕೆ ನಡ್ಕೊಂಬರ್ತಿದ್ದೆ. ಕಣ್ಣತ್ರ ಏಟಾದಂಗಿದೆ. ಅದು ಮಾವ, ಅದೇನೂ ಇಲ್ಲ, ಏನೂ ಪ್ರಾಬ್ಲಮ್ ಇಲ್ಲ. ನೋಡು ವಿಕ್ರಾಂತ್, ನೀನು ಕೊರಗಲ್ಲಿದೆಯಾ ಅಂತ ನನಗೆ ಗೊತ್ತು. ವಯಸ್ಸಿಗೆ ಬಂದಿರೋ ಮಕ್ಕಳು ಹೀಗೆ ಕೊರಗ್ತಾ ಇದ್ದರೆ ಹೆತ್ತವ್ರಿಗೆ ಎಷ್ಟು ಸಂಕಟ ಆಗುತ್ತೆ ಅಂತ ನನಗೆ ಚೆನ್ನಾಗಿ ಗೊತ್ತು. ನಿನಗೆ ಏನಾದರೂ ತೊಂದರೆ ಇದ್ದರೆ ಹೇಳ್ಕೊ, ನನ್ನ ಕೈಲಿ ಸಾಧ್ಯ ಆದರೆ ಬಗೆಹರಿಸ್ತೀನಿ. ನಿಮ್ಮ ಹತ್ರ ಸಾಲ್ವ್ ಮಾಡೋಕ್ಕಾಗತ್ತೆ ಮಾವ. ನಿಮ್ಮ ಮಗಳನ್ನ ನನ್ನ ಕೊಟ್ಟು ಮದುವೆ ಮಾಡಬೇಕಷ್ಟೆ. ಆಗತ್ತೆ ಅಂದರೆ ಖಂಡಿತ ಪ್ರಯತ್ನ ಮಾಡ್ತೀನಿ. ಅದೇನು ಹೇಳಪ್ಪ? ಅದು ಮಾವ, ಅದು ಆ್ಯಕ್ಚುಲಿ ನಿಮ್ಮ ಹಲೋ. ನಮಸ್ತೆ ಅಪ್ಪ. ಮಾವ ಬನ್ನಿ, ನಿಮ್ಮ ಮನೆ ತನಕ ಡ್ರಾಪ್ ಮಾಡ್ತೀವಿ. ಬೇಡಪ್ಪ, ಈಗಾಗಲೇ ತುಂಬ ತಡವಾಗಿದೆ. ನಾವು ಇನ್ನೊಂದು ಸಲ ಮಾತಾಡೋಣ. ಈಗ ನೀನು ಹೊರಡು.
ನಿಮ್ಮೆಲ್ರಿಗೂ ಏನಾಗಿದೆ? ನನಗೆ ಮಾಡೋದಕ್ಕೆ 1000 ಕೆಲಸ ಇದೆ. ಅದನ್ನೆಲ್ಲ ಬಿಟ್ಟು ಯಾರೋ ಬಗ್ಗೆ ನಾನ್ಸೆನ್ಸ್ ಮಾತಾಡ್ತೀನ? ಲಿಸನ್, ಅವನು ನಂಬೋ ಹಾಗೆ ಅವನು ಟ್ರ್ಯಾಪ್ ಕ್ರಿಯೇಟ್ ಮಾಡ್ತಿದ್ದಾನೆ. ಪ್ಲೀಸ್ ಟ್ರೈ ಟು ಅಂಡರ್ಸ್ಟ್ಯಾಂಡ್ ಮೀ. ಬಾವಾ, ನಿಮ್ಮ ಕನ್ಸರ್ನ್ ನಂಗೆ ಅರ್ಥ ಆಗುತ್ತೆ, ಆದರೆ ನೀವು ತಪ್ಪು ತಿಳ್ಕೊಂಡಿದ್ದೀರಾ. ಬೆಳಗ್ಗೆ ಅಮ್ಮ ಗೌತಮಿಗೆ ಕಾಲ್ ಮಾಡಿ ಹೇಳಿದ್ಮೇಲೆ ಗೌತಮ್ ನನಗೆ ಕಾಲ್ ಮಾಡಿದ್ರು. ನೀವೆಲ್ಲ ಏನು ಪ್ಲಾನ್ ಮಾಡಿದ್ರು ಅದೇ ರೀತಿ ಮದುವೆ ಆಗುತ್ತೆ, ಏನು ಯೋಚನೆ ಮಾಡಬೇಡಿ ಅಂತ ಹೇಳಿದ್ರು. ಅವ್ರು ನಿಜವಾಗ್ಲೂ ಮೋಸ ಮಾಡಬೇಕು ಅಂತಿದ್ರೆ ಯಾಕೆ ಹೆಲ್ಪ್ ಮಾಡೋಕೆ ಒಪ್ಕೊಳ್ತಿದ್ರು ಹೇಳಿ? ಚೀಟ್ ಮಾಡೋದಕ್ಕೆ ಅದೇ ಒಂದು ಜಾಯ್ಮನ. ಇವೆಲ್ಲ ಯಾಕೆ ಒಳ್ಳೆ ಫೂಲ್ಸ್ಗಳ ಥರ ಬಿಹೇವ್ ಮಾಡ್ತಿದ್ದೀರಾ? ನಿಮ್ಮ ಫೂಲಿಶ್ನೆಸ್ನ ಅವನು ಸ್ಟ್ರೆಂತ್ ಮಾಡ್ಕೋತಾ ಇದ್ದಾನೆ. ಅಗ್ರಜ ಪ್ಲೀಸ್, ಗೌತಮ್ ಹಾಗಿರೋದಕ್ಕೆ ಸಾಧ್ಯನೇ ಇಲ್ಲ. ಅವ್ರ ಮುಖ ನೋಡಿದ್ರೆ ಗೊತ್ತಾಗಲ್ವಾ ಅವ್ರು ಎಷ್ಟು ಇನ್ನೋಸೆಂಟ್ ಅಂತ? ಯಾರಿಗೂ ಕಾಮನ್ ಸೆನ್ಸ್ ಇಲ್ವಾ? ಇವರೆಲ್ಲ ಇಷ್ಟು ದಡ್ರು ಅಂತ ನಾನಂತೂ ಅನ್ಕೊಂಡಿದ್ದೀನಿ. Damn it. I can't do this anymore. Hey, ನಿಂತ್ಕೊ. ಮತ್ತೆ ಸೋತಲ್ಲ ವೇದಾಂತ್. ನಿನ್ನ ಮಾತನ್ನ ಯಾರೂ ನಂಬಲ್ಲ. ನೀ ನನ್ನನ್ನು ಎಲ್ಲಿ ಹುಡುಕಿದ್ರು ನಾನು ಸಿಗೋದಿಲ್ಲ. ನಮ್ಮಿಬ್ಬರಲ್ಲಾದ ಚಾಲೆಂಜಲ್ಲಿ ಗೆಲ್ಲೋದು ನಾನೇ. ಯಾಕೆ ಅಗ್ರಜ ಟೆನ್ಷನಲ್ಲಿ ಮತ್ತೆ ವಾಪಸ್ ಬರ್ತಿದ್ಯಾ? ಏನಾಯ್ತು? ನಾನು ಸುಳ್ಳು ಹೇಳ್ತಾ ಇದ್ದೇನೆ. ಆ ಗೌತಮ್ ಮಗು ಅನ್ನೋ ಥರ ಮಾತಾಡ್ತಿರಲ್ಲ, ನೋಡು. ಏನು ಅಗ್ರಜ ಇದು? ಆ ಗೌತಮ್ ಇಲ್ಲೇ ಎಲ್ಲೋ ಇದ್ದಾನೆ. ಹೀಸ್ ವಾಚಿಂಗ್ ಅಸ್. ನಾನು ಹೇಳಿದ್ದೇನೆ ಆರ್ತಿ ನಮ್ಗಿಲ್ಲ ಅಂತ, ಚಾಲೆಂಜಲ್ಲಿ ನಾನೇ ಗೆಲ್ಲೋದು ಅಂತ ಲೆಟರ್ ಕಳಿಸಿದ್ದಾನೆ. ಈಗೇನು ಹೇಳ್ತೀರಾ? ಅಲ್ಲಿ ನೋಡಲಿ. ಬಾವಾ, ಗೌತಮ್ ಅವರು ಅಮ್ಮನ ಆಫೀಸಿಂದ ಕರ್ಕೊಂಡ್ಬರ್ತಿದ್ದಾರೆ. ಈಗ ಇಲ್ಲಿಗೆ ಬರ್ತಿದ್ದಾರೆ ಅಂದಮೇಲೆ ಅವ್ರು ನಿಮಗೆ ಚೀಟಿ ಕೊಡೋಕೆ ಹೇಗೆ ಸಾಧ್ಯ? ಏನು ಬೇಕಾದ್ರೂ ಮಾಡ್ಕೊಳ್ಳಿ, ಬರ್ತೀನಿ. ಅಗ್ರಜ, ತಲೆಯಲ್ಲಿ ಏನೇನು ಹಿಡ್ಕೊಂಡು ಸುಮ್ಮನೆ ಕಾಂಪ್ಲಿಕೇಟ್ ಮಾಡ್ಕೋತಿದ್ಯಾ? ನೀನು ಈ ಥರ ಅಪ್ಸೆಟ್ ಆಗಿರೋದು ನೋಡಿದ್ರೆ ನನಗೆ ಟೆನ್ಷನ್ ಆಗ್ತಿದೆ. ಐ ಕಾಂಟ್ ಸಿ ಯು ಲೈಕ್ ದಿಸ್. ಐ ಆಮ್ ವರಿಡ್. ವಾಟ್? ಹಾಗಾದ್ರೆ ನಾನು ಹುಚ್ಚ ಅಂತ ಹೇಳ್ತಿದ್ಯಾ? ಅದು ಹಾಗಲ್ಲ ಅಗ್ರಜ. ನಿನ್ನ ಮಾತ್ರ ಸುಮ್ಮನೆ ಬಿಡೋತಿಲ್ಲ. ವಾಟ್ ಯು ಥಿಂಕ್ ಆಫ್ ಯೋರ್ಸೆಲ್ಫ್? ಬಾಬಾ, ಏನ್ ಮಾಡ್ತಿದ್ದೀರಾ? ಬಿಡಿ ಅವ್ರನ್ನ. ಅಗ್ರಜ, ಕಂಟ್ರೋಲ್ ಯೋರ್ ಸೆಲ್ಫ್. ಪಬ್ಲಿಕ್ ಇದು. ಬಿಡಿ ಬಾಬಾ. ವೇದಾಂತ್, ಯಾಕೆ ಹೀಗೆ ಮಾಡ್ತಿದ್ದೀರಾ? ಎಲ್ಲ ನಿನ್ನಿಂದಾನೆ ಆಗಿದ್ದು. ಗೆದ್ದೆ ಅನ್ಕೋಬೇಡ, ಆಟ ಇನ್ನೂ ಬಾಕಿ ಇದೆ. ನೀನು ಸೋಲೋವರೆಗೂ ನಾನು ಆಟ ಮುಗಿಸಲ್ಲ.
ನಾನು ನಿಮಗೆ 24 ಗಂಟೆ ಟೈಮ್ ಕೊಡ್ತೀನಿ. ಅಷ್ಟರಲ್ಲಿ ನೀನು ಗೌತಮ್ ಫ್ರಾಡ್ ಅಂತ ಪ್ರೂವ್ ಮಾಡಿ ಅಕ್ಕನ ಮದ್ವೆ ತಪ್ಪಿಸ್ಬೇಕು. ಅದು ಆಗಿಲ್ಲ ಅಂದರೆ ಗೌತಮ್ ಇನ್ನೋಸೆಂಟ್ ಅಂತ ನಂಬಿ ನಾವು ಮೊದಲು ಡೀಲ್ ಮಾಡಿರೋ ಥರ ಮದುವೆ ಮಂಟಪದವ್ರಿಗೆ ಗೌತಮ್ ಅವರೇ ಹುಡುಗ ಅಂತ ಹೋಗಿ ಅಲ್ಲಿ ಮದುವೆ ನಿಲ್ಲೋ ಥರ ಮಾಡೋ ಪ್ಲ್ಯಾನ್ಗೆ ನೀನು ಒಪ್ಕೋಬೇಕು. ಇದು ಒಳ್ಳೆ ಚಾನ್ಸ್. ನಂಗೆ ಟೈಮ್ ಕೊಡೋಕೆ ಅಮೂಲ್ಯ ಯಾರಲ್ಲದೆ ಇದ್ರು ಅವಳಿಗೆ ಕನ್ವಿನ್ಸ್ ಆದರೆ ಆರತಿ ವಿಕ್ರಾಂತ್ ಎಲ್ಲರೂ ನಂಬ್ತಾರೆ. ಹೇಗಾದರೂ ಮಾಡಿ ನಾನು ಇವತ್ತು ಗೌತಮ್ನ ಎಕ್ಸ್ಪೋಸ್ ಮಾಡಲೇಬೇಕು. ಎಲ್ಲ ಪ್ಲಾನ್ ಪ್ರಕಾರ ನಡೆಯುತ್ತಾ? ನಡೆಸ್ಬೇಕು. ಪ್ರಾಬ್ಲಮ್ ಆಗಬಾರ್ದು ಅಂತಾನೆ ನಾನೊಂದು ಟ್ವಿಸ್ಟ್ ಇಟ್ಟಿದ್ದೀನಿ. ಸೊ ಎಲ್ಲ ಪ್ಲ್ಯಾನ್ ಪ್ರಕಾರನೇ ಆಗತ್ತೆ. ಟ್ವಿಸ್ಟಾ? ಏನದು? ಮದುವೆ ಮನೇಲಿ ತಾಳಿನ ಎಲ್ಲರ ಹತ್ರ ಮುಟ್ಸಕ್ಕೆ ಅಂತ ತಗೊಂಡು ಹೋದಾಗ ನಾನು ಮದುವೆ ಆಗಲ್ಲ ಅಂತ ಎದ್ದು ನಿಲ್ಲೋದು ಪ್ಲ್ಯಾನು. ವಿಕ್ಕಿ ಮತ್ತೆ ವೇದಾಂತ್ ಅದನ್ನೇ ನಂಬ್ಕೊಂಡು ಆ ಟೈಮ್ಗೋಸ್ಕರನೇ ಕಾಯ್ತಿರ್ತಾರೆ. ಆಗ್ಲೇ ರಿಯಲ್ ಟ್ವಿಸ್ಟ್ ಬರೋದು. ಅದೇ ಟೈಮಿಗಲ್ಲಿ ಪೊಲೀಸ್ ಬಂದು ಒಬ್ಳನ್ನ ಪ್ರೀತಿಸಿ ಮದುವೆ ಆಗ್ತೀನಿ ಅಂತ ನಂಬಿಸಿ ಮೋಸ ಮಾಡಿದ್ದಾನೆ ಅಂತ ವಿಕ್ಕಿನ ಎಳ್ಕೊಂಡು ಹೋಗ್ತಾರೆ. ವಾಟ್? ಇರಿ, ಸೀನ್ ಇನ್ನೂ ಮುಗ್ದಿಲ್ಲ. ಎಲ್ಲರೂ ಶಾಕಲ್ಲಿ ವಿಕ್ಕಿ ಕಡೆ ಕಾನ್ಸಂಟ್ರೇಟ್ ಮಾಡ್ತಾರೆ. ಪೊಲೀಸ್ ಯಾರ ಮಾತನ್ನು ಕೇಳಲ್ಲ ಅಂತ ವಿಕ್ಕಿನ ಹಾಗೆ ಕರ್ಕೊಂಡು ಹೋಗ್ತಾರೆ. ಆಮೇಲೆ ವೇದಾಂತು ಹಾಗೆ ಫಾಲೋ ಮಾಡ್ತಾರೆ. ಆಮೇಲೆ ಇನ್ನೇನು, ಪುರೋಹಿತರು ಮುಹೂರ್ತ ಮೀರ್ತಾ ಇದೆ, ತಾಳಿ ಕಟ್ಟಿ ಅಂತಾರೆ. ಅದಕ್ಕೆ ಕಾಯ್ತಿರೋ ನಾನು ಆರ್ತಿ ಹತ್ರ ಬೇಜಾರು ಮಾಡ್ಕೋಬೇಡಿ, ಐ ಆಮ್ ಹೆಲ್ಪ್ಲೆಸ್ ಅಂತ ಬೇಜಾರಲ್ಲಿ ಹೇಳಿ ಒಳ್ಳೊಳಗೆ ಖುಷಿ ಪಡ್ತಾ ತಾಳಿ ಕಟ್ತೀನಿ. ಹೌ ಇಸ್ ದಟ್? ಎಕ್ಸಲೆಂಟ್ ಪ್ಲಾನ್. ಎಲ್ಲ ಅನ್ಕೊಂಡ್ ಹಾಗೆ ಆದ್ರೆ ಆರ್ತಿ ನಿಮ್ಮ ಹೆಂಡತಿ ಆಗೋದ್ರನ್ನ ಯಾರಿಂದನೂ ತಡೆಯಕ್ಕಾಗಲ್ಲ. ಗುಡ್ ಮಾರ್ನಿಂಗ್ ಬಾಸ್. ಏನು ಶ್ರೀಕಾಂತ, ಇಷ್ಟೊತ್ತಿಗೆ ಬಂದ್ಬಿಟ್ಟಿದ್ದೀರಾ? ಬಾಸ್, ನೀವೇ ಕಂಪನಿ ಸ್ಟ್ಯಾಂಡಿಂಗ್ ಆರ್ಡರ್ನ ಬೆಳಗ್ಗೆನೇ ಆಫೀಸಿಗೆ ತಗೊಂಬ ಅಂತ ನೈಟ್ ಮೆಸೇಜ್ ಮಾಡಿದ್ರಲ್ಲ ಬಾಸ್. ಓ ಕರೆಕ್ಟ್ ಅಲ್ವಾ? ಸಾರಿ, ಯಾವುದೋ ಟೆನ್ಷನ್ ಮರ್ತು ಹೋಗ್ಬಿಟ್ಟೆ. ನೀವು ಮರೆತ್ರೆ ಓಕೆ, ಅದೇ ನಾನು ತರಕ್ ಮರ್ತಿದ್ರೆ ಸುಮ್ಮನಿರ್ತಿದ್ರಾ? ಏನು ಯೋಚನೆ ಮಾಡ್ತಿದ್ದೀರಾ? ಸ್ಟ್ಯಾಂಡಿಂಗ್ ಆರ್ಡರ್ ತಂದಿದ್ದೀರಾ? ಸ್ಟ್ಯಾಂಡಿಂಗ್ ಆರ್ಡರ್ ಬಿಡಿ ಬಾಸ್, ನ್ಯೂಸ್ ಪೇಪರಲ್ಲಿ ನ್ಯೂಸ್ ಓದಿದ್ರಾ? ಎಂತ ಖತರ್ನಾಕ್ ನನ್ನ ಮಗ ಬಾಸ್. ವಾಟ್ ನಾನ್ ಸೆನ್ಸ್, ಏನ್ರಿ ಹೇಳ್ತಿದ್ದೀರಾ ನೀವು? ಬಾಸ್, ಒಬ್ಬ ಒಂದು ಹುಡುಗಿನ ಪ್ರೀತಿ ಮಾಡಿ ಅವಳನ್ನ ಮದುವೆಯಾಗಿ ಆಮೇಲೆ ಇನ್ನೊಬ್ಳು ಸಿಕ್ಲು ಅಂತ ಅವಳು ಮದುವೆಯಾಗಿ ಮೊದಲನೇ ಹೆಂಡ್ತಿನ ಮಾರಕ್ ಹೋದಾಗ ಪೊಲೀಸ್ ಹತ್ರ ಸಿಕ್ಕಾಕೊಂಡಂತೆ. ನಿಮ್ಗೇನು ತಲೆ ಕೆಟ್ಟಿದ್ದೇನ್ರಿ? ಇತ್ತೀಚೆಗೆ ಪೇಪರ್ ಬರೋ ಎಲ್ಲ ನ್ಯೂಸಲ್ಲೂ ಕ್ರೈಮ್ ನ್ಯೂಸೇ ಇರುತ್ತೆ, ಅದನ್ನೆಲ್ಲ ಹೈಲೈಟ್ ಮಾಡ್ತಿದ್ದೀರಲ್ಲ. ಮ್ಯಾಟ್ರು ಕ್ರೈಮ್ದಲ್ಲ ಬಾಸ್, ಆ ಡಬ್ಬ ನನ್ನ ಮಗನ ಮೀಟ್ರಿಂದು. ಜನ ಒಂದು ಸಂಸಾರನೇ ಸರ್ಕಸ್ ಅಂತಾರೆ, ಅಂಥದ್ರಲ್ಲಿ ಇವನು ಸಂಸಾರನೇ ಸರ್ವಿಸ್ ಮಾಡ್ಕೊಂಡಿದ್ದಾನಲ್ಲ ಬಾಸ್. ಅದು ತುಂಬ ಆಶ್ಚರ್ಯ ಆಯಿತು ಬಾಸ್. ಇಂಥ ನ್ಯೂಸ್ ಎಲ್ಲ ಕೇಳಿದ ಮೇಲೆ ನಿಮ್ಮ ಥರ ಮದುವೆನೇ ಬೇಡ ಅನ್ನೋ ಪಾಲಿಸಿನೇ ವಾಸಿ ಅನ್ನಿಸ್ತಿದೆ ಬಾಸ್. ಶಟ್ ಅಪ್, ವಾಟ್ ನಾನ್ ಸೆನ್ಸ್. ಟೈಮ್ ವೇಸ್ಟ್ ಮಾಡೋದಕ್ಕೆ ಏನು ಸಿಗುತ್ತೆ ಅಂತ ಹುಡುಕ್ತಿರ್ತೀರಲ್ವಾ? ಹೋಗ್ರಿ, ಹೋಗಿ ಕೆಲಸ ಮಾಡಿ. ಹೀಟ್ ಆಗಿರೋ ಐರನ್ ಬಾಕ್ಸ್ಗೆ ಮುತ್ತು ಕೊಡೋ ದೌಲತ್ತು ನಿನಗೆ ಬೇಕಿತ್ತ ಕಾಂತ? ಒಬ್ಬ ಒಂದು ಹುಡುಗಿನ ಪ್ರೀತಿ ಮಾಡಿ ಅವಳನ್ನ ಮದುವೆಯಾಗಿ ಆಮೇಲೆ ಇನ್ನೊಬ್ಳು ಸಿಕ್ಲು ಅಂತ ಅವಳು ಮದುವೆಯಾಗಿ ಮೊದಲನೇ ಹೆಂಡ್ತಿನ ಮಾರಕ್ ಹೋದಾಗ ಪೊಲೀಸ್ ಹತ್ರ ಸಿಕ್ಕಾಕೊಂಡಂತೆ. ರೀ, ಸ್ವಲ್ಪ ನಿಧಾನವಾಗಿ ಹೋಗ್ರಿ. ಕಾಂತ, ನೀವು ಯಾವಾಗಲೂ ಎಡ್ವರ್ಟ್ ಮಾಡಿದ್ರು ಅಪರೂಪಕ್ಕೆ ಒಂದೊಂದ್ಸಲ ಒಳ್ಳೆ ಕೆಲಸ ಮಾಡ್ತೀರಾ. ಎನಿವೇಸ್, ಎರಡನೇ ಮದುವೆ ಕತೆ ನನಗೆ ಹೇಳಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್.